ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಕತೆ ಈ ವರಗಳ ಬಗ್ಗೆ ಕತೆ. ದೇವರು ಹೇಗೆ ವರ ಕೊಡ್ತಾರೆ ಅಂತ ನೋಡ್ಕೊಂಡು ಬಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಇವರಲ್ಲಿ ಬ್ರಹ್ಮದೇವರು, ಅದರಲ್ಲೂ ರುದ್ರದೇವರು ಇವರ ಆಶುತೋಷಿಗಳು ಅಂತ. ಅಂದರೆ ಶೀಘ್ರವಾಗಿ ಫಲವನ್ನು ಕೊಡುವ ದೇವತೆಗಳು. ಬ್ರಹ್ಮ ವಿಷ್ಣು ಮಹೇಶ್ವರ ಇವರಲ್ಲಿ ಬ್ರಹ್ಮದೇವರು ಮತ್ತು ರುದ್ರದೇವರು ಶೀಘ್ರವಾಗಿ ಫಲ ಕೊಡ್ತಾರೆ. ಅಂದರೆ ತಪಸ್ಸು ಮಾಡಿದಾಗ ಶೀಘ್ರದಲ್ಲಿ ಪ್ರಸನ್ನರಾಗಿ ವರ ನೀಡ್ತಾರೆ. ಆದರೆ ಇದರಲ್ಲಿ ವಿಷ್ಣು ಮಾತ್ರ ನಿಧಾನವಾಗಿ ಫಲ ನೀಡ್ತಾರೆ. ಆದರೆ ಆ ಫಲ ಶಾಶ್ವತವಾಗಿ ಉಳಿಯುವಂತಹ ಫಲವನ್ನು ಕೊಡ್ತಾನೆ ಯಾರು? ವಿಷ್ಣು. ಇದಕ್ಕೆ ಹಿನ್ನೆಲೆ ಇಷ್ಟೇ. ಭೂಮಿಯಲ್ಲಿನ ಉದಾಹರಣೆಗೆ ಕೊಡೋದಾದರೆ, ಭೂಮಿಯಲ್ಲಿನ ನೀರಿನಿಂದ ನಿಧಾನವಾಗಿ ಬೆಳೆಯುವ ಈ ಸಾಗವಾನಿ ಕಟ್ಟಿಗೆ, ಅದೊಂದು ಗಟ್ಟಿ ಕಟ್ಟಿಗೆ, ಅದು ಬಹಳ ಗಟ್ಟಿಯಾಗಿರುತ್ತೆ. ಅದೇ ಥರ ನೂರಾರು ವರ್ಷಗಳಿಂದಲೂ ಕೂಡ ಗಟ್ಟಿಮುಟ್ಟಾಗಿರುವ ಹಿಂದಿನ ಕಾಲದ ಮನೆಯನ್ನು ನಾವು ನೋಡ್ತೇವೆ. ಇಂದಿನ ಹೈಬ್ರಿಡ್ ಕಾಲದಲ್ಲೂ ಅದು ಇದು ಹಾಕಿ ಬೇಗನೆ ಬೆಳೆಸಿದ ಇಂದಿನ ಮರಗಳು ಏನಿದೆ ಅದು ಅಂದರೆ ಮಿಕ್ಸೆಡ್ ಅದು ಮರ, ಒರಿಜಿನಲ್ ಮರ ಅಲ್ಲ. ಅದಕ್ಕೆ ಏನೋ ಒಂದು ಕೆಮಿಕಲ್ ಎಲ್ಲ ಹಾಕಿ ಅದನ್ನು ದೊಡ್ಡದನ್ನಾಗಿ ಮಾಡಿ ಅದು ದಪ್ಪವಾಗಿರುತ್ತೆ ನೋಡಲಿಕ್ಕೆ, ಆದರೆ ಒಳಗಡೆ ಪೊಳ್ಳಾಗಿರುತ್ತೆ. ಅದು ಬಹಳ ಕಾಲ ಬಾಳುವುದಿಲ್ಲ. ಹಾಗಾದರೆ ವರ ಎಷ್ಟು ಸುಖವಾಗಿ ಶೀಘ್ರದಲ್ಲಿ ಬರುತ್ತದೆ, ಅಷ್ಟೇ ಸುಖವಾಗಿ ಶೀಘ್ರದಲ್ಲಿ ಅದು ಹೋಗಿಬಿಡುತ್ತದೆ. ಎಷ್ಟು ಶ್ರಮಪಟ್ಟು ನಾವು ವರವನ್ನು ಗಳಿಸುತ್ತೇವೋ ಅದು ಅಷ್ಟು ಗಟ್ಟಿಯಾಗಿ ಶಾಶ್ವತವಾಗಿ ಉಳಿಯುತ್ತದೆ. ಬ್ರಹ್ಮದೇವರು ರುದ್ರದೇವರು ಅವರನ್ನು ಕುರಿತು ತಪಸ್ಸು ಮಾಡಿದರೆ ಅವರು ಬೇಗನೆ ಫಲ ಕೊಟ್ಟರೂ ಕೂಡ ಆ ಫಲ ಎಂತಕ್ಕಂಥದ್ದು ಶಾಶ್ವತವಾಗಿರುವುದಿಲ್ಲ. ಆದರೆ ವಿಷ್ಣು ನಿಧಾನವಾಗಿ ಫಲ ಕೊಡ್ತಾನೆ. ತಪಸ್ಸು ಮಾಡಿ 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 ಕೊನೆಗೆ ಅವನು ಫಲವನ್ನು ಕೊಡ್ತಾನೆ. ಆದರೆ ಆ ಫಲ ಏನಿದೆ ಅದು ಶಾಶ್ವತವಾಗಿ ಇರುತ್ತೆ. ಅದಕ್ಕೆ ಒಂದು ಕತೆ ಇದೆ. ಶಕುನಿಯ ಮಗ ವೃಕಾಸುರ ಅಂತ. ಅವನು ನಾರದರು ಹೇಳ್ತಾರೆ ವೃಕಾಸುರನಿಗೆ, ನೀನು ರುದ್ರದೇವರನ್ನು ಕುರಿತು ತಪಸ್ಸು ಮಾಡು, ನಿನಗೆ ರುದ್ರದೇವರು ಬೇಗನೆ ಫಲ ಕೊಡ್ತಾರೆ ಅಂತ. ಅದೇ ರೀತಿಯಾಗಿ ನಾರದರು ಸೂಚನೆ ಮಾಡಿದಂತೆ ಶೀಘ್ರದಲ್ಲಿ ವರ ಪಡಿಬೇಕು ಅಂತೇಳಿ ರುದ್ರದೇವರನ್ನು ಕುರಿತು ತಪಸ್ಸನ್ನು ಆಚರಣೆ ಮಾಡ್ತಾನೆ. ಶೀಘ್ರದಲ್ಲಿ ರುದ್ರದೇವರು ಪ್ರಸನ್ನಗೊಂಡು ನಾನು ಯಾರ ತಲೆಯ ಮೇಲೆ ಕೈ ಇಡುತ್ತೇನೋ ಅವರು ಸಾಯಬೇಕು ಎಂಬ ವರವನ್ನು ಕೂಡ ಪಡಿತಾನೆ ಅವರ ಹತ್ರ. ಅಂದರೆ ಈ ವೃಕಾಸುರ ಯಾರ ತಲೆ ಮೇಲೆ ಕೈ ಇಡ್ತಾನೋ ಅವ್ರು ಸಾಯ್ತಾರೆ ಅಂತ. ಸರಿ, ಈ ವರ ಒಂದ್ಸಲ ಟೆಸ್ಟ್ ಮಾಡಿ ನೋಡೋಣ. ವೃಕಾಸುರ ಅಂದ್ಕೊಳ್ತಾನೆ, ಟೆಸ್ಟ್ ಮಾಡಿ ನೋಡೋಣ ಆ ಫಲ, ಅದು ರುದ್ರದೇವರು ಕೊಟ್ಟಿರೋ ವರ ಗಟ್ಟಿ ಇದೆಯೋ ಇಲ್ಲೋ ನೋಡೋಣ ಅಂಥೇಳಿ ರುದ್ರದೇವರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ತಾನೆ. ರುದ್ರದೇವರು ಓಡಿ ವೈಕುಂಠಕ್ಕೆ ಬರ್ತಾರೆ. ಅಲ್ಲೇ ವಿಷ್ಣು ಇದ್ದಾನೆ. ವಿಷಯ ತಿಳಿದ ಭಗವಂತ ನೇರವಾಗಿ ವೃಕಾಸುರನ ಬಳಿ ಬಂದು, ನಿನಗೆ ಎಷ್ಟು ಶ್ರಮವಾಗಿದೆ, ನನ್ನ ಲೋಕದಲ್ಲಿ ನೀನು ಆತಿಥ್ಯ ಸ್ವೀಕಾರ ಮಾಡು ಅಂತ ಮೋಹಕವಾದಂತಹ ಮಾತುಗಳನ್ನಾಡಿ ಅವನನ್ನು ಮೋಹಗೊಳಿಸ್ತಾನೆ. ಅದಕ್ಕೆ ಹೇಳ್ತಾರೆ, ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಅಂದರೆ ಇಡೀ ಜಗತ್ತಿಗೆ ಪರಮಾತ್ಮನ ಮಾಯೆಗೆ ಸೋತಿರಬೇಕಾದ್ರೆ, ಇಡೀ ಜಗತ್ತೇ ಪರಮಾತ್ಮನ ಮಾಯೆಗೆ ಮಾರು ಹೋಗಿರಬೇಕಾದರೆ ಈ ಅಸುರನನ್ನು ಮೋಹಗೊಳಿಸೋದ್ರಲ್ಲಿ ಏನು ವಿಷಯನೇ ಅಲ್ಲ ಭಗವಂತನಿಗೆ. ವರದ ಪರೀಕ್ಷೆಗಾಗಿ ಇನ್ನೊಬ್ಬರ ತಲೆ ಏಕೆ ಕೈ ಇಡಬೇಕು, ನಿನ್ನ ತಲೆ ಮೇಲೆ ಇಲ್ವೇ? ಅಂದರೆ ವಿಷ್ಣು ಹೇಳ್ತಾ ಇದ್ದಾನೆ ವೃಕಾಸುರನಿಗೆ, ನೀನೀಗ ವರ ಫಲ ಕೊಡುತ್ತೋ ಇಲ್ವೋ ಅಂತ ನೋಡಬೇಕಲ್ವಾ, ಬೇರೆ ತಲೆ ಮೇಲೆ ಯಾಕೆ ಕೈ ಇಡ್ತೀಯ? ನಿನ್ನ ತಲೆ ಮೇಲೆ ನೀನೇ ಕೈ ಹಿಡ್ಕೋ, ಅವಾಗ ಗೊತ್ತಾಗ್ಬಿಡುತ್ತೆ. ಆದರೆ ಈ ಸಾಧಾರಣವಾಗಿ ರಾಕ್ಷಸರು ಶಕ್ತಿ ಇರುತ್ತೆ, ಯುಕ್ತಿ ಇಲ್ಲ ಅವರಿಗೆ. ಅವನು ಅಂದ್ಕೊಳ್ತಾನೆ, ಹೌದಲ್ವಾ, ಬೇರೆಯವ್ರ ಹತ್ರ ನಾನು ಯಾಕೆ ಹೋಗಬೇಕು, ನಾನೇ ಆ ಕೈಯನ್ನು ನನ್ನ ತಲೆ ಮೇಲೆ ಇಟ್ಕೊಳ್ತೇನೆ ಅಂತೇಳಿ ಅವನೇ ತನ್ನ ತಲೆಯ ಮೇಲೆ ಕೈಯನ್ನು ಹಿಡ್ಕೊಂಡು ಮರಣವನ್ನು ಹೊಂದಿದ್ದಾನೆ. ಆದ್ದರಿಂದ ಇದರ ಒಟ್ಟು
ತಾತ್ಪರ್ಯ ಏನು ಅಂತ ಹೇಳಿದರೆ, ರುದ್ರಾದಿ ದೇವತೆಗಳಿಗೂ ಕೂಡ ಶಾಪಾನುಗ್ರಹ ಸಾಮರ್ಥ್ಯ ಕೊಡೋನು ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮನೇ. ಅವರಿಗೇ ಸಂಕಟ ಬಂದಾಗ ಅವರನ್ನೂ ರಕ್ಷಿಸುವವನು ಪರಮಾತ್ಮನೇ ಎಂಬುದಾಗಿ ಇದರಿಂದ ಗೊತ್ತಾಗ್ತಾ ಇದೆ. ಹೀಗೆ ರುದ್ರಾದಿ ದೇವತೆಗಳಲ್ಲಿ ನಿಂತು ಅವರ ಮುಖಾಂತರ ವರವನ್ನು ಕೊಡುವವನಾಗಿ, ಆಶುತೋಷಿಯಾಗಿ ಅಂದರೆ ಬೇಗನೆ ವರ ಕೊಡುವವನಾಗಿ, ಶೀಘ್ರವಾಗಿ ಮತ್ತು ತನ್ನನ್ನೇ ನೇರವಾಗಿ ಯಾರು ಉಪಾಸನೆ ಮಾಡ್ತಾರೋ ನಿಧಾನವಾಗಿ ಆದರೂ ಶಾಶ್ವತವಾದಂತಹ ಫಲವನ್ನು ಕೊಟ್ಟು ರಕ್ಷಿಸ್ತಾನೆ ಪರಮಾತ್ಮ ಅಂತ ಈ ಕಥೆಯಿಂದ ನಮಗೆ ಗೊತ್ತಾಗ್ತಾ ಇದೆ. ನಮಸ್ಕಾರ.